ಹಾಯ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು KCET ಸೆಕೆಂಡ್ ರೌಂಡ್ ಏನಿದೆ ಈಗ ನಡೀತಾ ಇದೆ ಆಪ್ಷನ್ ಎಂಟ್ರಿ, ಅದರಲ್ಲಿ ಎಂಜಿನಿಯರಿಂಗ್, ನರ್ಸಿಂಗ್, ನಂತರ ಮತ್ತೆ ಯಾವ ಕೋರ್ಸ್ ಆಯ್ತದು ಅಗ್ರಿಕಲ್ಚರ್, ವೆಟರ್ನರಿ, ಈ ಎಲ್ಲಾ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮುಗಿದಿದೆ. ಆ ಕಾಲೇಜ್ಗಳನ್ನ ಮತ್ತೆ ಆಡ್ ಮಾಡೋದಕ್ಕೆ ಆಗಲ್ಲ. ಕೇವಲ ಫಾರ್ಮಸಿ ಮತ್ತು MBBS BDS ಕಾಲೇಜ್ಗಳನ್ನ ಹೊಸದಾಗಿ ಆಡ್ ಮಾಡಬಹುದು ಅಂತ ಹೇಳಿದ್ರು. ಇದು ಆಕ್ಚುಲಿ ರೂಲ್ಸ್ ಇರೋದು. ಬಟ್ ಈಗಾಗಲೇ ತುಂಬಾ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಎಲ್ಲಾ ಕೋರ್ಸ್ಗಳನ್ನು ಕೂಡ ಆಡ್ ಮಾಡೋದಕ್ಕೆ ಆಗ್ತಾ ಇದೆ. ನಾವು ಆಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಹೊಸದಾಗಿ ಎಂಜಿನಿಯರಿಂಗ್ ಕಾಲೇಜನ್ನ ಆಡ್ ಮಾಡಿದ್ರೆ ಅಥವಾ ನರ್ಸಿಂಗ್ ಕಾಲೇಜನ್ನ ಆಡ್ ಮಾಡಿದ್ರೆ ಸೊ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಯಾರಾದ್ರೂ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಇದು ಅಕಸ್ಮಾತ್ ಏನು ವೆಬ್ಸೈಟ್ ಅಲ್ಲಿ ಎರರ್ ಇರೋದ್ರಿಂದ ಈ ರೀತಿ ಆಡ್ ಮಾಡೋದಕ್ಕೆ ಆಗತಾ ಇರಬಹುದು. ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆಡ್ ಮಾಡ್ಕೊಂಡ್ಬಿಡಿ, ಸರಿನಾ? ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ವರ್ಕ್ ಆಗ್ತಾ ಇದೆ, ಬೇರೆಯವ್ರು ಮಾಡ್ಕೋತಾ ಇದ್ದಾರೆ, ನೀವು ಕೂಡ ಆಡ್ ಮಾಡ್ಕೊಳ್ಳಿ. ನಂತರ ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ಕೂಡ ಹೇಳಿರ್ತೀನಿ. ಈ ಆಪ್ಷನ್ ಎಡಿಟ್ ಮಾಡೋದಕ್ಕೆ ಅಂದ್ರೆ ಆಡ್ ಮಾಡೋದಕ್ಕಾಗಿರ್ಬಹುದು ಅಥವಾ ಇರೋ ಕಾಲೇಜಲ್ಲಿ ಯಾವ್ದು ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡೋದಕ್ಕಾಗಿರ್ಬಹುದು. ಮತ್ತೆ ಮಾಡ್ತೀರಾ ನೀವು ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 13ರ ಮುಂಜಾನೆ 9 ಗಂಟೆವರೆಗೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು. ಸೊ ಮತ್ತೆ ಡೌಟ್ ಎಲ್ಲ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾರು ಕಾಲೇಜನ್ನ ಆಡ್ ಮಾಡಿದಿರ ಅವರು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ತರ ವಿದ್ಯಾರ್ಥಿಗಳ ಕನ್ಫರ್ಮೇಶನ್ ಸಿಗತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.